ಪಿಂಡಗಳು ಇವರು ಎಷ್ಟು ಬಾಡಿಗಳು. ಸೊ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ದಂಡಪಿಂಡಗಳು ಟೈಟ್ಲ್ ನೋಡಿದ ತಕ್ಷಣ ಗೊತ್ತಾಗ್ಬೋದು. ಬಹುಶಃ ಆಸ್ಟ್ರೇಲಿಯಾದಲ್ಲಿ ಭಾರತ ತಂಡದ ಪ್ರದರ್ಶನವನ್ನು ನೋಡಿ ನೀವು ಕೂಡ ಹಾಗೆ ಅಂದ್ಕೊಂಡಿರ್ತೀರಿ ಖಂಡಿತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಭಾರತೀಯರ ಈ ದಯನೀಯ ಪ್ರದರ್ಶನಕ್ಕೆ ಏನು ಕಾರಣ ಅದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ವಿಶೇಷ ಕಾರ್ಯಕ್ರಮ ದಂಡಪಿಂಡಗಳಲ್ಲಿ. ಸೊ ನಮ್ಮ ಜೊತೆ ಇವತ್ತು ಹಿರಿಯ ಮತ್ತು ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಜೋಸೆಫ್ ಹೂವರ್ ಇದ್ದಾರೆ, ಹಿರಿಯ ಪತ್ರಕರ್ತರು ಮತ್ತು ಕ್ರಿಕೆಟನ್ನು ಅಂದರೆ ಆಸ್ಟ್ರೇಲಿಯಾದಲ್ಲೇ ಮ್ಯಾಚ್ಗಳನ್ನು ನೋಡಿರೋರು, ಜೊತೆಗೆ ಅಲ್ಲಿಯ ಪಿಚ್ಗಳ ಬಗ್ಗೆ ಚೆನ್ನಾಗಿ ಅರಿವಿರೋರು ನಮ್ಮ ಜೊತೆ ಇದ್ದಾರೆ. ಜೋಸೆಫ್ ಜೊತೆ ಮಾತಾಡೋಣ. ಜೋಸೆಫ್, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಹಿರಿಯ ಕ್ರಿಕೆಟ್ ವಿಶ್ಲೇಷಕರು ನಮ್ಮ ಜೊತೆ ಇದ್ದಾರೆ, ಚಂದ್ರಮೌಳಿ ಕಣವಿ ಅವರು. ಬಹುಶಃ ಸುವರ್ಣ ಟಿವಿಯಲ್ಲಿ ಅವ್ರನ್ನ ನೋಡಿರ್ತೀರಿ, ಅವರ ವಿಶ್ಲೇಷಣೆ ಕೇಳಿರ್ತೀರಿ. ಅವರು ನಮ್ಮ ಜೊತೆ ಇದ್ದಾರೆ. ಆಸ್ಟ್ರೇಲಿಯಾದ ಇವತ್ತಿನ ಈ ಪ್ರದರ್ಶನದ ಬಗ್ಗೆ ಮಾತಾಡೋದಕ್ಕೆ ಕಣವಿ ಅವರು ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಆಸ್ಟ್ರೇಲಿಯಾ ವಿರುದ್ಧದ 4ನೇ ಟೆಸ್ಟ್ನಲ್ಲೂ ಕೂಡ ಟೀಮ್ ಇಂಡಿಯಾ ಈಗಾಗಲೇ ಸೋಲನ್ನು ಅನುಭವಿಸಿರೋದು ನಿಮಗೆಲ್ಲವೂ ತಿಳಿದಿದೆ. ಇದ್ರ ಬಗ್ಗೆ ಮಾತಾಡೋಣ. ಜೋಸೆಫ್ ಜಿ, ಮೊದಲೇ ನೀವು ಆಸ್ಟ್ರೇಲಿಯಾದ ಬಗ್ಗೆ ಚೆನ್ನಾಗಿ ಗೊತ್ತಿರೋರ ಜೊತೆಗೆ ಅಲ್ಲೆಲ್ಲ ಹೋಗಿ ಮ್ಯಾಚ್ ನೋಡಿದ್ದೀರಿ. ಏನಾಗಿದೆ ಭಾರತೀಯರಿಗೆ? ಏನಾಯ್ತಲ್ಲಿ? ಇವ್ರು ಹೋಗಿದ್ದೆ ಯಾಕೆ? ಆಡ್ತಾ ಇರೋ ರೀತಿ ಏನಿದು? ಹೇಳಬೇಕಂದ್ರೆ ನಮಗೆ ಭಾಳ ಸರ್ಪ್ರೈಸ್ ಆಗಿದೆ. ಯಾಕಂದರೆ ಇಂಥ ಟೀಮ್ ಇಟ್ಕೊಂಡು ನಾವು ಈ ಆರ್ಡಿನರಿ ಆಸ್ಟ್ರೇಲಿಯಾ ಟೀಮ್ ಹೇಳಬೇಕಂದ್ರೆ ನಾನು ಸ್ಟ್ರೆಸ್ ಮಾಡ್ತೀನಿ, ಈ ಆಸ್ಟ್ರೇಲಿಯಾ ಟೀಮ್ ಆರ್ಡಿನರಿ ಟೀಮ್ ಇರಬೇಕು. ಫಸ್ಟ್ ಆಫ್ ಆಲ್ ನಾನು ಅದನ್ನೇ ನಿಮ್ಮನ್ನು ಆಗಲೇ ಮಾತಾಡ್ತಲೂ ಹೇಳಿದೆ, ಆಸ್ಟ್ರೇಲಿಯಾ ಬಹಳ ದಯನೀಯ ಸ್ಥಿತಿಯಲ್ಲಿತ್ತು. ಅವರಿಗೆ ಉಚ್ಚರಾಯ ಸ್ಥಿತಿಗೆ ತಲುಪಿಸಿ ಕಂಪ್ಲೀಟ್ ಫಾರ್ಮ್ಗೆ ಎಲ್ಲ ಬ್ಯಾಟ್ಸ್ಮನ್ಗಳನ್ನು ತರಿಸಿದ್ದೇ ನಮ್ಮವರು. ಆಸ್ಟ್ರೇಲಿಯಾದ ಇಂಗ್ಲೆಂಡ್ ವಿರುದ್ಧ ಆಡ್ತಾ ಆಶಸ್ ಟೀಮಲ್ಲಿ ಟೋಟಲ್ಲಾಗಿ ಆಶಸ್ ಸರಣಿಯಲ್ಲಿ ಅವ್ರು ಬಿದ್ದು ಹೋಗಿದ್ರು. ಅವರು ಏನೂ ಇರಲಿಲ್ಲ, ಮಾನಸಿಕವಾಗಿ ಕುಗ್ಗು ಹೋಗಿದ್ರು. ಮೈಂಡ್ ಗೇಮ್ ಅವ್ರಿಗಿಂತ ಜೋರಾಗಿ ನಾವು ಮಾಡ್ತಿದ್ವಿ, ಆದರೆ ಅವ್ರ ಕೈಯಿಂದ ನಾವು ಹೊಡೆಸ್ಕೊಂಡ್ಬಂದ್ವಿ. ಆಮೇಲೆ ಆಡ್ತಾ ಇದ್ದ ರೀತಿ, ಆಟಗಾರರು, ನಮ್ಮ ಬ್ಯಾಟ್ಸ್ಮನ್ಗಳು, ನಮ್ಮ ಬೌಲಿಂಗ್ ಶೈಲಿ, ಪಿಚ್ಗಳ ಬಗ್ಗೆ ಗೊತ್ತಿದ್ದು, ಹೋಗಲಿ ಹೊಸಬರು ಹೋಗಿದ್ದರೆ ಓಕೆ, ಅವ್ರಿಗೆ ಪಿಚ್ ಬಗ್ಗೆ ಗೊತ್ತಿಲ್ಲ ಅಂಥೇಳಿ, ಎಲ್ಲ ಪಿಚ್ಗಳ ಬಗ್ಗೆನೂ ಗೊತ್ತಿದೆ ಎಲ್ರಿಗೂ. ಇಲ್ಲ, ಹೇಳಬೇಕಂದ್ರೆ ಒಂದು ಇದು ಕೊಡ್ತೀನಿ ಎಕ್ಸಾಂಪಲು. ಈಗ ನಾವು ಹೋಗ್ಬೇಕಾದ್ರೆ ಹೋಗೋಕ್ಕೆ ಮುಂಚೆ, ಆಸ್ಟ್ರೇಲಿಯಾಗೆ ಹೋಗೋಕ್ಕೆ ಮುಂಚೆ ನ್ಯೂಜಿಲೆಂಡ್ ಅಂತ ಟೀಮು ಆಸ್ಟ್ರೇಲಿಯಾಗೆ ಹೊಡೆದಿತ್ತು. ಸೊ ಅವಾಗ ಎಲ್ಲರೂ ಕೇಳ್ತಾ ಇದ್ದಿದ್ದು, ಇದು ಆಸ್ಟ್ರೇಲಿಯಾ ಟೀಮ್ ಇಲ್ಲವೇ ಇಲ್ಲ, ಬೌಲಿಂಗು ಇಲ್ಲ, ಬ್ಯಾಟಿಂಗು ಇಲ್ಲ ಅಂದ್ಬಿಟ್ಟು ಎಲ್ಲ ಕ್ವಶನ್ಸ್ ಮಾಡೋಕ್ಕೆ ಶುರು ಮಾಡಿದರು. ಆವಾಗ ರಿಕಿ ಪಾಂಟಿಂಗ್ ಹೋಗ್ಬೇಕು, ಅಸ್ಸೆ ಹೋಗ್ಬೇಕು, ಎಲ್ಲರೂ ಎತ್ತಕ್ಕೆ ರೆಡಿ ಮಾಡ್ತಿದ್ರು. ಸೊ ಆ ಸ್ಟ್ಯಾಂಡರ್ಡ್ಗೆ ನೋಡಬೇಕಂದ್ರೆ ಆಸ್ಟ್ರೇಲಿಯಾ ಟೀಮ್ ಭಾಳ ಇದಾಗಿ ಡಿಸ್ಟೆಬಿಲೈಸ್ ಆಗಿತ್ತು. ನಾವು ಹೋದಾಗ ಈ ಟೀಮ್ ಇಟ್ಕೊಂಡು ಎಲ್ಲ ಇದ್ದರು, ನಮ್ಮ ಪ್ಲೇಯರ್ಸು ಎಲ್ಲ ಟಾಪ್ ಪ್ಲೇಯರ್ಸ್ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಈ ಥರ 4-0 ಓಡಿಸ್ಕೊಳ್ಳೋದಂತೂ ಭಾಳ ವೆರಿ ಬ್ಯಾಡ್. ಅದರಲ್ಲೂ ಆಸ್ಟ್ರೇಲಿಯಾ ಪಿಚ್ಚಲ್ಲಿ ಲಕ್ಷ್ಮಣ್ ಅಂತವರು ಅಲ್ಲಿ ಸ್ಪೆಷಲಿಸ್ಟಲ್ಲಿ, ಅವ್ರಿಗೆ ಅದಕ್ಕಾಗೇ ಹೆಚ್ಚು ಅವಕಾಶ ಕೂಡ ಸಿಕ್ತು. ದ್ರಾವಿಡ್ ಕೂಡ ಏನು ಪರ್ಫಾರ್ಮೆನ್ಸ್ ಬರಲೇ ಇಲ್ಲ ಅವ್ರಿಗೆ. ಡೆಫಿನೆಟ್ ಆಗಿ ಅದು ಯಾಕೋ ದ್ರಾವಿಡ್ದು ಹೇಳಬೇಕಂದ್ರೆ ಅವರೇ ಪ್ರೆಷರ್ ಹಾಕ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಸೀಸನ್ ನೀವು ನೋಡಿದ್ರೆ ಲಾಸ್ಟ್ ಇಯರು 1000 ರನ್ ನೋಡ್ತಿದ್ದಾರೆ. ಆಮೇಲೆ ಈಗ ಹೋದಾಗಲೂ ಎಲ್ರಿಗೂ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಯಾವಾಗ ಒಂದು ಸತಿ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗುತ್ತೋ, ಇನ್ಕಟರ್ ಬಾಲ್ಗೆ ಔಟ್ ಆಗ್ತಿದ್ರು, ಬೋಲ್ಡ್ ಆಗ್ತಿದ್ದಾಗ ಅಲ್ಲಿಂದ ಸಿಕ್ಕಾಪಟ್ಟೆ ಪ್ರೆಷರ್ಗಳು ಬಿಲ್ಡ್ ಆಗಿ ಫುಲ್ ಎಂಟೈರ್ ಸೀರೀಸ್ ಅವ್ರು ಡಿಸಪಾಯಿಂಟ್ ಆಗಿ. ಜೊತೆಗೆ ಇನ್ನೊಂದು ಸುದ್ದಿ ಬೇರೆ ಕೇಳಲ್ಪಟ್ಟು, ದ್ರಾವಿಡನ್ನು ರಿಟೈರ್ಮೆಂಟ್ ತಗೋತಾ ಇದ್ದಾರೆ ಅಂತೇಳಿ. ಬಹುಶಃ ಯಾಕಂದರೆ ಅವರು ಇದೇನು ಹೊಸ್ದಾಗಲ್ಲ, ಅವ್ರು ಮುಂಚೆನೇ ಮಾತಾಡಿದ್ದಾರೆ. ಯಾಕಂದರೆ ಅವ್ರಿಗೂ ಫ್ಯಾಮಿಲಿ ಲೈಫ್ ಇದೆ, ಇಂಟ್ರೆಸ್ಟ್ ಇದೆ, ಮಕ್ಕಳು ಬೆಳೀತಿದ್ದಾರೆ ಈಗ. ಸೊ ಅವ್ರ ಜೊತೆಗೆ ಟ್ರಾವೆಲ್ ಮಾಡಬೇಕು, ಅವ್ರ ಜೊತೆ ಇರಬೇಕು ಅಂದ್ಬಿಟ್ಟು ಮಾತಾಡಿದ್ದಾರೆ ಮುಂಚೆ. ಬಹುಶಃ ಈಗ ಬಂದು ಬೆಂಗಳೂರಿಗೆ ಮಾಡ್ಬೋದು ಅನಿಸ್ಬೋದು. ಈಗ ನೋಡಿ ಯಾವ ರೀತಿ ನಾವು ಇದ್ವಿ, ಯಾವ ರೀತಿ ಅವರಿದ್ರು ಅಂತ ನಾವು ನೋಡಿದ್ದೀವಲ್ಲ. ಇಂಗ್ಲೆಂಡಲ್ಲಿ ವೈಟ್ ವಾಶ್ 4-0 ಆದ ತಕ್ಷಣ ಅಂದರೆ ಅವಾಗ ಆಟಗಾರರಿರಲ್ಲ, ಇಷ್ಟು ಜನ ಇಂಜೋರ್ಡ್ ಆಗಿದ್ರು, 11 ಜನ ಹುಡುಕೋದೇ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರಲ್ಲ. ಅದಕ್ಕೆ ಒಪ್ಪಿಗೆ ಆಯಿತು, ಅದೊಂದು ಕಾರಣ ಇರ್ಬೋದು ಅಂತ. ಆಮೇಲೆ ವೆಸ್ಟ್ ಇಂಡೀಸ್ಗೆ ಹೋದ್ವಿ, ಅಲ್ಲಿ 3-0 ಗೆಲ್ಲಬೇಕಾಯ್ತು, 1-0 ಗೆದ್ವಿ. ಇಲ್ಲಿ ವೆಸ್ಟ್ ಇಂಡೀಸ್ ಬಂದಾಗ 3-0 ಗೆಲ್ಲಬೇಕಾಯ್ತು. ಕೆಳಮಟ್ಟದ ಅಂದರೆ 8-9 ರ್ಯಾಂಕ್ ಅಂತ ವೆಸ್ಟ್ ಇಂಡೀಸ್ ಮೇಲೆ ದೊಡ್ಡ ಪರ್ಫಾರ್ಮೆನ್ಸ್ ಅಲ್ಲ ಅದು. ಇಲ್ಲಿ ಯಾಕೆಂದರೆ ಫುಲ್ ಟೀಮ್, ಬೆಸ್ಟ್ ಪಾಸಿಬಲ್ ಟೀಮ್. ಸೆಲೆಕ್ಟರ್ಸ್ಗೆ ಇಲ್ಲಿ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫಿಟ್ಟೆಸ್ಟ್ ಪಾಸಿಬಲ್ ಯಾರು ಟೀಮ್ ಇದೆ, ಇಷ್ಟು ರೆಪ್ಯುಟೇಷನ್ ಮೇಲೆ ಒಂದು ಬಿಲ್ಡ್ ಮಾಡಿದ ಟೀಮು. ಮೊದಲ ಬಾರಿ ಗೆಲ್ಲಬೇಕು ಅಂದರೆ ಗೆಲ್ಲುವ ಅವಕಾಶ ಇದೆ ಅಂತ ನಾವಷ್ಟೇ ಅಲ್ಲ, ಆಸ್ಟ್ರೇಲಿಯನ್ ಪ್ರೆಸ್ ಕೂಡ ಹೇಳ್ತಾ ಇದ್ರು. ಆಸ್ಟ್ರೇಲಿಯನ್ ಪ್ರೆಸ್ ಅಂದರೆ ಎಷ್ಟೋ ಹಾಸ್ಟೆಲ್ ಏನೋ ಜೋಸೆಫ್ ಅವ್ರಿಗೆ ಗೊತ್ತು, ಅವ್ರ ಎಲ್ಲ ಕೆಲಸ ಮಾಡಿದ್ದಾರೆ. ಆಗ ನ್ಯೂಜಿಲೆಂಡ್ ಮೇಲೆ ಸೋತರ ಅಂತ ಜೋಸೆಫ್ ಹೇಳಿದ್ರಲ್ಲ, ನ್ಯೂಜಿಲೆಂಡ್ ಮೇಲೆ ಲಾಸ್ಟ್ ಓವರ್ ಸೋತದ್ದು ಆಸ್ಟ್ರೇಲಿಯಾ 85-86. ಅವಾಗ ರಿಚರ್ಡ್ ಹೆಡ್ಲಿ ಟಾಪಲ್ಲಿದ್ದ ಅಂತ. ಸೊ ರಿಚರ್ಡ್ ಹೆಡ್ಲಿ ಈ ಸಿಂಗಲ್ ಹ್ಯಾಂಡೆಡ್ಲಿ ಅಂದರೆ ಇದ್ದಾಗ ಗೆದ್ದದ್ದು. ನಾವು ನ್ಯೂಜಿಲೆಂಡ್ ಮೇಲೆ ಸೋತ್ರೆ ಈ ಭಾರತ ಮೇಲೆ ಸೋಲ್ಬೋದು, ವೆಸ್ಟ್ ಇಂಡೀಸ್ ಮೇಲೆ ಸೋಲ್ಬೋದು, ಇಂಗ್ಲೆಂಡ್ ಮೇಲೆ ಸೋಲ್ಬೋದು. ನ್ಯೂಜಿಲೆಂಡ್ ಮೇಲೆ ಸೋತ್ರೆ ಅವ್ರು ಮೂಗು ಕತ್ತರಿಸಂಗೆ. ಯಾಕಂದರೆ ಅವ್ರು ಯಾವಾಗಲೂ ಸಣ್ಣ ತಮ್ಮ, ಯಾವಾಗಲೂ ಅವ್ರನ್ನ ಕೀಳು ಮಟ್ಟದಿಂದನೇ ನೋಡ್ತಾ ಇದ್ದಾರೆ ಹೊರತು ಎಂದೂ ಅವರಿಗೆ ಸಮಬಲ ಅಂತ ಎಂದೂ ತಿಳ್ಕೊಂಡಿಲ್ಲ. ಎಷ್ಟೋ ವರ್ಷ ಪ್ರಾಬ್ಲಿ 70s ಶುರು ಮಾಡಿರ್ಬೋದು. ಅವರಲ್ಲಿ ಅಲ್ಲಿ 80s
ಫುಲ್ ಟೂರ್ ಹೋಗ್ತಿರ್ಬೋದು ಆಸ್ಟ್ರೇಲಿಯಾ ಅಥವಾ ಅವ್ರಿಗೆ ಬರ್ತಿರ್ಬೋದು, ಅಲ್ಲಿವರೆಗೆ ಅವ್ರು ಕಡೆಗಣಿಸ್ಬಿಟ್ಟಿದ್ರು. ಸಣ್ಣ ತಮ್ಮ ನಮ್ಗೆ ನಮ್ಮ ಜೊತೆ ಆಡೋದು ಲಾಯ್ಕಿಲ್ಲ ಅಂತ. ಅಂಥವ್ರಿಗೆ ಸೋತಾಗ ಯಾವ ರೀತಿ ಒಂದು ಅಂದರೆ ಹೇಳಿದಾರೆ, ಜೋಸೆಫ್ ಹೇಳಿದ್ರೆ ಎಲ್ಲರಿಗೂ ಮೇಲೂ ಕತ್ತಿ ತೂಗಾಡ್ತಿತ್ತಂತ. ಆದರೆ ನಾವು ಎಷ್ಟು ಗುಡ್ ಬೆಸ್ಟ್ ಹೋಸ್ಟ್ ಇದ್ದೀವಿ ಅಷ್ಟೇ ವೆರಿ ಗುಡ್ ಗೆಸ್ ಅಂತ. ಯಾಕಂದರೆ ರಿಕಿ ಪಾಂಟಿಂಗ್ ಫಾರ್ಮಲ್ ತಂದ್ವಿ, 544 ರನ್, ಅಷ್ಟಿಷ್ಟಲ್ಲ, ಒಂದು ಡಬಲ್ ಸೆಂಚುರಿ, ಒಂದು ಸೆಂಚುರಿ, ಎಷ್ಟು ಕಷ್ಟಪಟ್ಟರು ಅವರು. ಅವ್ರಿಗೆ ಪ್ರಶಂಸೆ ಏನು ಮಾಡ್ಬೇಕಂದ್ರೆ 3 ಬೇಕು ಹಮೀದು. ಒಂದು ಸರಣಿಯಲ್ಲಿ ಒಂದು ತಂಡ ಗೆಲ್ಲಬೇಕು, ಸರಣಿ ಗೆಲ್ಲಬೇಕಂದ್ರೆ ಪ್ಲಾನಿಂಗ್ ಬೇಕು, ಎಕ್ಸಿಕ್ಯೂಷನ್ ಬೇಕು, ಅದಕ್ಕೆ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಅಂದರೆ ಬಲ ಬೇಕು. ಅದಕ್ಕೆ ಅವು 3 ನಾವು ಪ್ಲ್ಯಾನ್ ಮಾಡಿರ್ಬೋದು, ಕೋಚ್ ಕೂತ್ಕೊಂಡು ಮಾತಾಡಿರ್ಬೋದು, ಆದರೆ ಹೊರಗಡೆ ಅಷ್ಟೇ. ಕೋಚ್ ಕೆಲಸ ಅಂದರೆ ಹೊರಗಡೆ ಮಾತಾಡೋದಷ್ಟೇ, ಮೋಟಿವೇಟ್ ಮಾಡೋ ಕೆಲಸ ಅಷ್ಟೇ. ಅದರಲ್ಲೂ ವಿಫಲರಾಗಿದ್ದಾರೆ ಡಂಕನ್ ಫ್ಲೆಚರ್ ಅಂತ ಹೇಳ್ಬೋದು. ಆದರೆ ಎಬಿಲಿಟಿ ಇದೆಯಾ ಅಥವಾ ಎಕ್ಸಿಕ್ಯೂಟ್ ಮಾಡಿದಾರೆ, ಎರಡರಲ್ಲೂ ನಾವು ಪೂರ್ತಿಯಾಗಿ ಸೋತಿದ್ದೀವಿ ಅಂತ ಅನ್ಸುತ್ತೆ. ಕರೆಕ್ಟ್. ಅದ್ರ ಜೊತೆ ಜೋಸೆಫ್, ಭಾರತೀಯರು ಬಹುಶಃ ಇಡೀ ವರ್ಲ್ಡಲ್ಲೇ ಹೆಚ್ಚು ಅಭಿಮಾನಿಗಳಿರೋದು, ವರ್ಲ್ಡಲ್ಲೇ ಹೆಚ್ಚು ರನ್ ಗಳಿಸಿರೋರು, ಹೆಚ್ಚು ಟಾಪ್ ಅಂದರೆ ಭಾರತದ ಕ್ರಿಕೆಟ್ ಅಂತ ಹೇಳಿ ICC ಕೂಡ ಬೆಂಡಾಗುತ್ತೆ, ಆ ಮಟ್ಟಕ್ಕೆ ಕೆಪಾಸಿಟಿಯವರು. ಇಡೀ ಭಾರತೀಯರು ಕೂಡ ನಮ್ಮ ಟೀಮ್ ಎಲ್ಲದರಲ್ಲೂ ಗೆಲ್ಲಬೇಕು, ಎಲ್ಲರೂ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಬಯಸಲು ತಪ್ಪಿಲ್ಲ. ಇಟ್ಸ್ ಕ್ವೈಟ್ ಕಾಮನ್, ಅದು ಕಾಮನ್ ಫಿನಾಮಿನ, ಸಾಮಾನ್ಯ. ಪ್ರತಿ ಸಲ ಗೆಲ್ಲಬೇಕು, ಸಚಿನ್ ಪ್ರತಿ ಸರಿ ಸಂಚೆ ಹೊಡಬೇಕು ಅಂತಾರೆ. ಇದು 1, 2, 3 ಅಟ್ಲೀಸ್ಟ್ ಒಂದು ಹೋರಾಟದ ಮನೋಭಾವನೆ ಬೇಡವಾ? ಸಾಮಾನ್ಯ ಜನ ಸಿಡಿದೇಳೋದಕ್ಕೆ ಮೇಯ್ನ್ ಕಾರಣ ಅವರ ಪರ್ಫಾರ್ಮೆನ್ಸ್. 1 ಟೆಸ್ಟಲ್ಲಿ ಆಯಿತು, 2 ಆಯಿತು, 3 ಆಯಿತು, ಅವ್ರು ಆಲ್ಔಟ್ ಆಗ್ತಾ ಇದ್ದಿದ್ದ ರೀತಿ, ಅಂದರೆ ಫಾಸ್ಟ್ ಪಿಚ್ಚಲ್ಲಿ ಆಡೋದಕ್ಕೆ ಬರೋದೇ ಇಲ್ವೇನೋ ಅಂತ. ಒನ್ಸ್ ಅಗೇನ್ ಎಲ್ಲ ಹೆಡ್ಲೈನ್ ಏನು ಅಂದರೆ ಇಲ್ಲಿ ಮಾತ್ರ ಇವರು ಹುಲಿಗಳು, ಅಲ್ಲಿ ಇಲಿಗಳು, ಫಾಸ್ಟ್ ಪಿಚ್ಚಲ್ಲಿ ಆಡೋಕ್ಕೆ ಬರಲ್ಲ ಅಂತೇಳಿ ನಮ್ಮವರೇ ಹೇಳೋಕ್ಕೆ ಶುರು ಆದಮೇಲೆ ಆಸ್ಟ್ರೇಲಿಯಾ ಮೀಡಿಯಾ ಬಿಡುತ್ತಾ ಅವರಿಗೆ, ಹೋಗಿ ನಮ್ಮ ಜನ ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ. ಈಗ ಹೇಳ್ಬೇಕಂದ್ರೆ ನಮಗೆ ಈಗ ನೋಡಿ, ನಾನೊಂದು ಗೋ ಬ್ಯಾಕ್ ಟು 1999, ಆ ಟೀಮ್ಗೂ ಈ ಟೀಮ್ಗೆ ವ್ಯತ್ಯಾಸ ಹೇಳ್ತೇನೆ. 99 ಹೋದಾಗ ಹೋಗೋಕ್ಕೆ ಮುಂಚೆನೇ ನಮ್ಮ ಜಯವಂತ್ ಲೀಲೆ ಅಂದ್ಬಿಟ್ಟು ನಮ್ಮ ಸೆಕ್ರೆಟರಿ ಆಗಿದ್ದು BCCI ಅವ್ರು ಮುಂಚೆನೇ ಪ್ರೆಡಿಕ್ಟ್ ಮಾಡಿಬಿಡಿದ್ರು 3-0 ಓಡಿಸ್ಕೋತೀವಿ ಅಂದ್ಬಿಟ್ಟು. ಸೊ ಟೀಮ್ ಓಡಿದಾಗ ಕೆಟ್ಟದಾಗ ಆಡಿದ್ರು, 2.5 ದಿವಸಕ್ಕೆ ಟೆಸ್ಟ್ಗಳು ಮುಗಿಯೋದು. ಬಟ್ ಆವಾಗ ಹೇಳಬೇಕಂದ್ರೆ ನಮ್ಮ ಹುಡುಗರಿಗೆ ಹೊಸ್ದಾಗಿ ಬಂದಿದ್ದರು, ಗಾಂಧಿ ಮತ್ತು ಸಡ್ಗೋಪನ್ ರಮೇಶು, ಎಲ್ಲ ಯಂಗ್ಸ್ಟರ್ಸ್, MSK ಪ್ರಸಾದ್ ಅಂತ ಪ್ಲೇಯರ್ಸ್ ಬಂದವರು. ಅವ್ರಿಗೆ ಯಾಕೋ ಅಲ್ಲಿ ಅಡ್ಯಾಪ್ಟ್ ಮಾಡೋಕ್ಕಾಗಲಿಲ್ಲ. ಭಾಳ ಕೆಟ್ಟದಾಗ ಸೋತ್ವಿ, 3-0 ಓಡಿಸ್ಕೊಂಡ್ವಿ. ಆವಾಗ ನಾವು ಹೇಳಬೇಕಂದ್ರೆ ಓಕೆ, ಪಿಚ್ಚಸ್ಸು ಬೌನ್ಸಿ ವಿಕೆಟು, ಎಕ್ಸ್ಟ್ರಾ ಪೇಸ್ ಇದೆ, ಅದು ಇದು ಅಂತ ಹೇಳ್ಬೋದು, ಲ್ಯಾಟ್ರಲ್ ಮೂಮೆಂಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೇಳ್ಬೋದಾಯಿತು. ಈಗ ನಾವು ತಿರ್ಗಾ 2003, 2004 ಅದು ಟೂರ್ ನಾನು ಹೋಗಿದ್ದೆ. ಆವಾಗ ಫೈಟ್ ಬ್ಯಾಕ್ ಚೆನ್ನಾಗಿತ್ತು, ನಾವು ಒಳ್ಳೆ ಫೈಟ್ ಬ್ಯಾಕ್ ಆಯಿತು. ಸೊ ತೋರಿಸ್ತೀವಿ ನಾವು ಆಚೆ ಬಂದ್ರೂ ಆಡ್ಬೋದು, ಯಾವ ವಿಕೆಟ್ ಒಳಗೂ ಆಡ್ಬೋದು ಅಂತ ತೋರಿಸ್ತೀವಿ. ತಿರ್ಗಾ 2007, 2008 ಟೂರೊಳಗೂ ನಾವು ಭಾಳ ಚೆನ್ನಾಗಿ ಆಡಿದ್ದಾರೆ. ಪರ್ತೊಳಗೆ ಗೆದ್ದರು. ಪರ್ತ್ ಸಪೋಸ್ ಟು ಬಿ ಫಾಸ್ಟೆಸ್ಟ್ ವಿಕೆಟ್, ಅಲ್ಲಿ ಗೆದ್ದು ಕ್ಯಾರೆಕ್ಟರ್ ತೋರಿಸಿ ಬಂದಿದ್ದಾರೆ. ಆಮೇಲೆ ಸೌತ್ ಆಫ್ರಿಕಾ ಒಳಗೆ ಡರ್ಬನ್ ಒಳಗೆ ಗೆದ್ದರು. ಇದೆಲ್ಲ ನೋಡಬೇಕಂದ್ರೆ ಈ ಟೀಮ್ ಒಳಗೆ ಎಲ್ರಿಗೂ ಆಸಕ್ತಿ ಇತ್ತು, ಈ ಥರ ಗೆಲ್ತಾರೆ, ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ಭಾಳ ಹೋಪ್ ಇದ್ದಿದ್ದು. ಬಟ್ ಈ ಥರ ಹೋಗ್ಬಿಟ್ಟು ಸ್ಕಿಲ್ ವೈಸ್ ಏನು ತೊಂದರೆ ಇಲ್ಲ, ಯಾಕಂದರೆ ಎಲ್ಲರೂ ಅಕಂಪ್ಲಿಷ್ ಬ್ಯಾಟ್ಸ್ಮನ್. ಅಲ್ಲಿ ಹೋಗ್ಬಿಟ್ಟು ಈ ಥರ ಫೇಲಿಯರ್ ಆಗಬೇಕಂದ್ರೆ ಬೇರೆ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತದೆ ನನಗೆ. ಜೊತೆಗೆ ಕಣೋ ಇನ್ನೊಂದು ಅನ್ನಿಸ್ತಾ ಇದೆ, ಒಂದು ಚರ್ಚೆ ಆರಂಭ ಆಗಿದೆ ಈಗ. ಅಂದರೆ ಚರ್ಚೆ ಏನು, ಇಟ್ಸ್ ಟೂ ಅರ್ಲಿ ಅಂತಲೋ ಅಥವಾ ಮೊದಲನೇ ಸಲ ಅಂತ ಅಲ್ಲ, ಹಿರಿಯರೆಲ್ಲ ಕಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಅದು ಬಹಳ ಚೆಂದ ಹೆಸರು ಬಂತು, ಇನ್ಕ್ಲೂಡಿಂಗ್ ಸಚಿನ್, ಲಕ್ಷ್ಮಣ್, ದ್ರಾವಿಡ್, ಯಾರೆಲ್ಲ ಸೀನಿಯರ್ ಪ್ಲೇಯರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಸಾಕು ಅವ್ರು ಆಡಿದ್ದು ಅನ್ನೋ ಒಂದು ಚರ್ಚೆ. ಅದೇ ಚರ್ಚೆ ಈ ಹಿಂದೆನೂ ಆಗಿತ್ತು, ಈಗಲೂ ಆರಂಭ ಆಗಿದೆ. ಈ ಸೂಕ್ತ ಸಮಯ ಅಂತ ಅನ್ಸಲ್ವ ನಿಮಗೆ? ಇದು ನೋಡಿ, ಕತ್ತೆ ಮಸಿತಾ ಇದ್ದಾರೆ. ಯಾಕಂದರೆ ಅದಕ್ಕೆ ಪೂರಕವಾಗಿ ಒಂದು ಕೆಟ್ಟ ಪ್ರದರ್ಶನ ನೀಡಿದ್ದಾರೆ ಅಂತ ಎಲ್ಲರೂ ಹೇಳ್ಬೋದು. ಸಚಿನ್ ಅವರು ಪ್ರಾರಂಭದ ಮೊದಲ 2 ಟೆಸ್ಟ್ ನೋಡಿದರೆ ಚೆನ್ನಾಗಿ ಆಡಿದರು, ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಅನಿಸ್ತು. ಆದರೆ ಕೊನೆ 2 ಟೆಸ್ಟ್ ಫೇಲ್ ಆದರು. ನಮ್ಮ ಸೆಹ್ವಾಗ್ ಅವರು ಬರೀ ಇವ್ರು ಮಾತ್ರ ತೆಗೆದುಕೊಳ್ಬೇಡಿ, ಹಿರಿಯ ಆಟಗಾರನ ಸೆಹ್ವಾಗ್ ಕೊಡಿ. ಯಾಕಂದರೆ 10-11 ವರ್ಷ ಆಯಿತು ಭಾರತ ತಂಡದಲ್ಲಿದ್ದು, 2000ರಿಂದ ಆಡ್ತಾಯಿದ್ದಾರೆ, ಅಂದರೆ ನಿಯರ್ಲಿ 12 ವರ್ಷ ಆಡಿದ್ದಾರೆ. ಅವರು ಮೊದಲ ಟೆಸ್ಟ್ ಇನ್ನಿಂಗ್ಸಲ್ಲಿ ಅರ್ಧ ಶತಕ 67, ಕೊನೆಯ ಟೆಸ್ಟ್ ಇನ್ನಿಂಗ್ಸಲ್ಲಿ ಅಂದರೆ ಸಾಕು ಅವ್ರಿಗೆ, ಅದು ಸಾಕಲ್ಲ, ಅವರು ಈ ಪಟ್ಟಿಯಲ್ಲಿ ಬರಲೇಬೇಕಾಗತ್ತೆ. ಅವ್ರಿಗೆ ಟೆಂಪರ್ಮೆಂಟ್ ಸೂಟ್ ಆಗುತ್ತಲ್ಲೋ ಇಂಥದ್ದು, ಅಥವಾ ನಾಯಕತ್ವ ಸೂಟ್ ಆಗುತ್ತಲ್ಲೋ ಅಂತ. ಆದರೆ ಇಲ್ಲಿ ಚರ್ಚೆ ಆಗೋದು ಬೇಕಾದ್ರು ಅವ್ರು ಡ್ರಾಪ್ ಮಾಡ್ಬೇಕಂತಲ್ಲ, ಅದು ಅವರ ಪ್ಲೇಯರ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇವರು ತಾವೇ ರಿಟೈರ್ ಆಗ್ತಾ ಅಂತ. ಇದು ಯಾರು ಕರ್ತವ್ಯ? ಇವು ಸಿಲೆಕ್ಟರ್ಸ್ ಕರ್ತವ್ಯ ಹಾಗೂ BCCIಗೆ ನಮ್ಮ ಭಾರತೀಯ ತಂಡ ನಂಬರ್ 1 ಆಗ್ಬೇಕಂತದೆ. ಯಾಕಂದರೆ ಹಣ ತುಂಬುವುದೇ ನಂಬರ್ 1 ಆದಾಗ, ಅಥವಾ ಇಷ್ಟು ಜನ ಇದ್ದಾಗ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗ್ತದೆ. ಈ ಒಂದು ಕೆಟ್ಟ ಪ್ರದರ್ಶನದಿಂದ ಖಚಿತವಾಗಿ ಎಲ್ಲರೂ ದುಡ್ಡು ಕಳ್ಕೊತಾರೆ, ಯಾರು ಅಂತಲ್ಲ. ಸ್ವತಃ ಆಸ್ಟ್ರೇಲಿಯನ್ಗೆ ಇವರು ಚೆನ್ನಾಗಿ ಆಡಲಿ ಅಂತಿದ್ರು. ಅಂದರೆ ಜುಲಿಯನ್ ಗಿಲಿಯಾರ್ಡ್ ಪ್ರೈಮ್ ಮಿನಿಸ್ಟರ್ ಒಂದು ಪೋಸ್ಟ್ ಮಾಡಿದ್ರಲ್ಲ, ಒಂದು ಟೀ ಪಾರ್ಟಿ ಪೋಸ್ಟ್ ಮಾಡಿದಾಗ ಸಚಿನ್ ಸಿಡ್ನಿ ಟೆಸ್ಟ್ ಮುಂಚೆ, ಅದು ಸಿಡ್ನಿ ಟೆಸ್ಟಲ್ಲಿ ಸೆಂಚುರಿ ಹೊಡಿಬೇಕಂತ ಹೇಳಿದ್ರು. ಆಮೇಲೆ ಕ್ಲಾರ್ಕ್ ಅವ್ರು ಹೇಳಿದ್ರು ಬೇಡ ನಮ್ಮನ್ನು ಹೊಡಿಯೋದು ಬೇಡ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲರಿಗೂ ಬೇಕು, ಎಲ್ಲರಿಗೂ ಸಚಿನ್ 100 ರನ್ ಹೊಡಲಿ, ಅದ್ರ ಮೇಲೇ ಎಲ್ಲರೂ ಕಾನ್ಸಂಟ್ರೇಷನು, ಆಟದ ಪ್ರೆಷನ್ಗಿಂತ. ಸೊ ಎಲ್ಲ ಕಡೆಯಿಂದ ಒಂದು ಒತ್ತಡ ಅವ್ರ ಮೇಲೆ.
ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಇಷ್ಟೊಂದು ಹೀನವಾಗಿ ಸೀನಿಯರ್ ಪ್ಲೇಯರ್ಸ್ ಆಚೆ ಹೋಗೋದಕ್ಕೆ ಅದ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಸೂಕ್ತ ಸಮಯನ ಅಂತ ಸಮಯ ಡೆಫಿನೆಟ್ಲಿ ಸಮಯ ಇದೆ, ಯಾಕಂದ್ರೆ 7 ತಿಂಗಳ ಸಮಯ ಇದೆ ನಮಗೆ. ಸೊ ಇಟ್ಸ್ ಅ ಟೈಮ್ ನಾವು ಈಗ ಚರ್ಚೆ ಆಗಬೇಕು, ಹೊರಗೆ ಹೋಗೋರು ಆಚೆ ಕಳಿಸ್ಬೇಕು ಈಗ. ಬಟ್ ಅವ್ರ ಮೇಲೆ ನಾವು ಡಿಪೆಂಡ್ ಹಾಕಲ್ಲ. BCCI ಯಾವ ರೀತಿ ಇದಕ್ಕೆ ಸ್ಪಂದಿಸುತ್ತೆ, ಸೆಲೆಕ್ಟರ್ಸ್ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ, ಅವ್ರು ಎಷ್ಟು ಧೈರ್ಯ ತೋರ್ತಾರೆ ಅದ್ರ ಮೇಲೆ. ನಾ ಹೇಳ್ಬೇಕಂದ್ರೆ ಇದೇ ಆರ್ಗ್ಯುಮೆಂಟ್ ಒಳಗೆ ಈಗ ಈ ಪ್ಲೇಯರ್ಸ್ ಹೋದ್ರೆ ಯಾರಿದ್ದಾರೆ ಈಗ ಬನ್ನಿ ಡೊಮೆಸ್ಟಿಕ್ ಕ್ರಿಕೆಟ್ ನಾನು ಹೇಳ್ತೀನಿ ಹೇಗೆ ಎಷ್ಟು ಬ್ಯಾಡ್ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ಜೋಸಫ್ ಜಿ, ಮಾತಾಡೋಣ ಅದ್ರ ಬಗ್ಗೆ ಮಾತಾಡ್ತೀನಿ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ, ಜೊತೆ ಪಬ್ಲಿಕ್ ಜೊತೆನೂ ಕೂಡ ಮಾತಾಡೋಣ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಂಡು ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್. ಪಿಂಡಗಳು ಇವರು ಶ್ರೇಷ್ಠ ಬಾಡಿಗಳು.